ಹಲೋ ನಮಸ್ಕಾರ ಕರ್ನಾಟಕ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಿಕ್ಕಾಬಟ್ಟೆ ಆರಾಮಾಗಿದ್ದೀನಿ. ನಾನಿವತ್ತಿದ್ದೀನಿ ಲಂಡನ್ ನಗರದಲ್ಲಿ. ಬನ್ನಿ ಲಂಡನ್ ಎಕ್ಸ್ಪ್ಲೋರ್ ಮಾಡೋಣ. ಈ ಲಂಡನ್ ನಗರವು ಇಂಗ್ಲೆಂಡ್ನ ರಾಜಧಾನಿಯಾಗಿದ್ದು ಪ್ರತಿ ವರ್ಷ 20-30 ಮಿಲಿಯನ್ ಜನರು ಈ ಸಿಟಿನ ವಿಸಿಟ್ ಮಾಡ್ತಾ ಇರ್ತಾರೆ. ನಾನಿವಾಗ ಇದ್ದೀನಿ ಥೇಮ್ಸ್ ನದಿ ತೀರದಲ್ಲಿ. ನೀವಲ್ಲಿ ನೋಡ್ತಾ ಇದ್ದೀರಲ್ಲ, ಅದೇನೇ ಲಂಡನ್ ಬ್ರಿಡ್ಜು. ಆಗಿನ ಕಾಲದಲ್ಲಿ ಇದು ಮರದ ಬ್ರಿಡ್ಜ್ ಇತ್ತು. ಸುಮಾರು ಸಲ ಫೈರ್ ಆಗಿದ್ದರಿಂದ ಆ ಬ್ರಿಡ್ಜ್ ಸುಟ್ಟೋಗಿ ಇವಾಗ ಕಾಂಕ್ರೀಟಲ್ಲಿ ಈ ಥರ ಒಂದು ಬ್ರಿಡ್ಜ್ನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಮತ್ತು ಮುಂದೆ ವರ್ಲ್ಡ್ ಫೇಮಸ್ ಟವರ್ ಬ್ರಿಡ್ಜ್ ಇದೆ. ಬನ್ನಿ ಟವರ್ ಬ್ರಿಡ್ಜ್ ಹತ್ರ ಹೋಗೋಣ. ಗೈಸ್, ಫೈನಲಿ ನಾವು ಬಂದಿದ್ದೀವಿ ವರ್ಲ್ಡ್ ಫೇಮಸ್ ಟವರ್ ಬ್ರಿಡ್ಜ್ ಹತ್ರ. ಎಲ್ಲರೂ ಇದನ್ನು ಲಂಡನ್ ಬ್ರಿಡ್ಜ್ ಅಂತ ಕರೀತಾರೆ. ಬಟ್ ಲಂಡನ್ ಬ್ರಿಡ್ಜ್ ಇದಲ್ಲ, ಲಂಡನ್ ಬ್ರಿಡ್ಜ್ ಇರೋದು ಆ ಕಡೆ. ಇದೊಂದು ಹೈಡ್ರಾಲಿಕ್ ಪವರ್ಡ್ ಬ್ರಿಡ್ಜ್ ಆಗಿದ್ದು ಎತ್ತರವಾದ ಶಿಪ್ಗಳೇನಾದರೂ ಬಂದಾಗ ಬ್ರಿಡ್ಜ್ ಓಪನ್ ಆಗಿ ಆ ಶಿಪ್ಗಳಿಗೆ ದಾರಿ ಮಾಡಿಕೊಡುತ್ತೆ. ಬ್ರಿಡ್ಜ್ ನೋಡಿಕೊಂಡು ಹಾಗೆ ರಿವರ್ ಸೈಡ್ ಒಂದು ರೌಂಡ್ ಬಂದೆ. ಹೊಟ್ಟೆ ಬೇರೆ ಹಸಿತಾ ಇತ್ತು. ಇಲ್ಲಿ ಏನೇನೋ ಸ್ಟ್ರೀಟ್ ಫುಡ್ಸ್ ಎಲ್ಲ ಇತ್ತು. ಹಂಗೆ ನಾನೊಂದು ಅಲ್ಲಿ ಶಾಪ್ ವಿಸಿಟ್ ಮಾಡಿದೆ. ರ್ಯಾಪ್ಸು, ಬರ್ಗರ್ಸು ಎಲ್ಲ ಇತ್ತು. ಸೊ ನಾನು ಇಲ್ಲಿ ಏನು ತಗೊಳ್ಳೋದು ಅಂತ ಗೊತ್ತಾಗಲಿಲ್ಲ. ಫೈನಲಿ ಒಂದು ರ್ಯಾಪ್ನ ಟ್ರೈ ಮಾಡಿದೆ. ಆ ರ್ಯಾಪ್ ಅಂತೂ ನನಗೆ ಅಷ್ಟೊಂದೇನು ಇಷ್ಟ ಆಗಲಿಲ್ಲ. ಓಕೆ ಆಗಿತ್ತು. ಫಾರ್ ಅ ಟೈಮ್ ಬೀಯಿಂಗ್ ಓಕೆ ಅಂತ ಅನಿಸ್ತು. ಅಲ್ಲಿಂದ ನಾನು ಬಂದೆ ಟವರ್ ಆಫ್ ಲಂಡನ್ಗೆ. ಎಸ್, ಇದೇ ಟವರ್ ಆಫ್ ಲಂಡನ್ನು. ಇದೇ ಟವರ್ನಲ್ಲಿ ನಮ್ಮ ಇಂಡಿಯನ್ ಪ್ರೆಷಿಯಸ್ ಕೊಹಿನೂರ್ ಡೈಮಂಡ್ ಇರೋದು. ಇಲ್ಲಿ ಎಂಟ್ರಿ ಫೀಸ್ ಬಂದ್ಬಿಟ್ಟು ತುಂಬ ಜಾಸ್ತಿ ಇದೆ, ಆಲ್ಮೋಸ್ಟ್ 8,000-10,000 ತನಕ. ಸೊ ಅಲ್ಲಿ ಫೋಟೋ ವಿಡಿಯೋ ತಗೊಳ್ಳೋಕ್ಕೂ ಬಿಡಲ್ಲ, ಅದಕ್ಕೆ ನಾನು ಒಳಗೆ ಹೋಗಲಿಲ್ಲ. ಇವಾಗ ಇನ್ನೊಂದು ಪ್ರೆಷಿಯಸ್ ಜೆಮ್ ಕೂಡ ಬಂದು ಲಂಡನ್ಗೆ ಸೇರ್ಕೊಂಡಿದೆ. ಅದು ಯಾವುದು ಅಂತ ಗೊತ್ತಿದ್ರೆ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಂತರ ನಾನು ರೂಮ್ ಕಡೆ ಹೊರಟೆ. ನೋಡಿ, ಇದೇ ಲಂಡನ್ನ ಟ್ಯೂಬು. ಶುಭ ಸಂಜೆ ಫ್ರೆಂಡ್ಸ್. ನಾನಿವಾಗ ನಿಮ್ಮನ್ನು ಚೈನಾ ಟೌನಿಗೆ ಕರ್ಕೊ ಹೋಗ್ತಾ ಇದ್ದೀನಿ. ಬನ್ನಿ ಚೈನಾ ಟೌನ್ಗೆ ಹೋಗಿ ಬರೋಣ. ಗೈಸ್, ನಾನಿವಾಗ ಎಕ್ಸಾಕ್ಟ್ ಆಗಿದ್ದೀನಿ ಚೈನಾ ಟೌನ್ ಅಲ್ಲಿ. ನಾನಂತೂ ಯಾವತ್ತೂ ಚೈನಾಗ್ ಹೋಗಿಲ್ಲ, ಆದ್ರೆ ಚೈನಾ ಹೆಂಗಿರುತ್ತೆ ಅಂತ ಈ ವೈಬ್ಸೇ ಹೇಳ್ತಾ ಇದೆ. ಚೈನಾ ಟೌನ್ಗೆ ಬಂದು ಏನು ತಿಂದೇ ಇದ್ರೆ ಆಗುತ್ತಾ? ಇಲ್ಲಿ ನಾನು ಬನ್ ಹೌಸ್ ವಿಸಿಟ್ ಮಾಡಿದೆ. ಇಲ್ಲಿ ಸ್ಟೀಮ್ಡ್ ಬನ್ಸ್ಗಳು ತುಂಬ ಫೇಮಸ್ಸು. ಈ ರೀತಿ ಎಲ್ಲಾನು ಸ್ಟೀಮ್ ಮಾಡಿ ಕೊಡ್ತಾರೆ. ನಾನು ಮೊದಲನೇದಾಗಿ ಟ್ರೈ ಮಾಡಿದ್ದು ಕಸ್ಟರ್ಡ್ ಬನ್ನು. ನೋಡೋಕ್ಕಂತೂ ಸಖತ್ತಾಗಿತ್ತು, ಮತ್ತು ಮುಟ್ಟಕ್ಕೆ ಸಿಕ್ಕಾಬಟ್ಟೆ ಸಾಫ್ಟಾಗಿತ್ತು, ಮತ್ತು ಬಿಸಿಯಾಗಿ ಆ ಕಸ್ಟರ್ಡ್ ಫ್ಲೇವರ್ಸು ಸಖತ್ತಾಗಿತ್ತು. ಈ ಥರ ನಾನು ಯಾವತ್ತೂ ತಿಂದಿದ್ದೇ ಇಲ್ಲ. ಒಂಥರ ಹೊಸ ಎಕ್ಸ್ಪೀರಿಯನ್ಸು, ಸಖತ್ತಾಗಿ ಅನಿಸ್ತು. ಇದಾಗ್ತಾ ಇದ್ದಂಗೆ ನಾನು ಚಿಕನ್ ಬನ್ನ ಟ್ರೈ ಮಾಡಿದೆ. ಇದು ಅಷ್ಟೇ ಸಾಫ್ಟಾಗಿ ಸ್ಪೈಸಿಯಾಗಿ ಚೆನ್ನಾಗಿತ್ತು, ತುಂಬ ಬಿಸಿಯಾಗಿತ್ತು. ಮೈಂಡ್ ಬ್ಲೋಯಿಂಗ್, ಸೀರಿಯಸ್ಲಿ ಮೈಂಡ್ ಬ್ಲೋಯಿಂಗ್. ಫೈನಲಿ ನಾನು ತಿಂದಿದ್ದು ಚಿಕನ್ ಪಾಪ್ಕಾರ್ನ್ ಸ್ಪೈಸಿಯಾಗಿ ಚೆನ್ನಾಗಿತ್ತು. ಅದನ್ನು ತಿಂದು ಮುಗಿಸಿ ಇವತ್ತಿನ ಡೇ ಎಂಡ್ ಮಾಡಿದೆ. ಹಲೋ, ಶುಭ ಮುಂಜಾನೆ ಕರ್ನಾಟಕ. ಎಲ್ಲರೂ ಹೇಗಿದ್ದೀರಾ? ನಾವು ಲಂಡನ್ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ನಿನ್ನೆ ಸ್ವಲ್ಪ ತಲೆನೋವ್ತಾಯಿತ್ತು, ಮಲಗಿಬಿಟ್ಟಿದ್ದೆ. ಬನ್ನಿ ಇವತ್ತು ಜರ್ನಿ ಕಂಟಿನ್ಯೂ ಮಾಡೋಣ. ಫ್ರೆಂಡ್ಸ್, ಇಲ್ಲಿ ನೋಡಿ ಸೈಕಲ್ಗಳು ಹೆಂಗೆ ನಿಲ್ಲಿಸಿದ್ದಾರೆ. ಕನ್ಫ್ಯೂಸ್ ಆಗಬೇಡಿ, ಈ ಸೈಕಲ್ಗಳೆಲ್ಲ ರೆಂಟ್ಗೆ. ಆ್ಯಪಲ್ಲಿ ನಾವು ಸೈಕಲ್ನ ಬುಕ್ ಮಾಡ್ಕೊಂಡು ಸೈಕಲ್ ತಗೊಂಡು ಇಡೀ ಸಿಟಿ ಎಲ್ಲ ಸುತ್ತಾಡ್ಬೋದು. ನೋಡಿ ಗೈಸ್, ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ಲಂಡನ್ ಐ. ಅಲ್ಲಿಗೆ ನಾವು ಇವಾಗ ಹೋಗ್ತಾ ಇರೋದು. ನೀವು ನೋಡ್ಬೋದು, ಲೈಟಾಗಿ ರೊಟೇಟ್ ಆಗ್ತಾ ಇದೆ. ಇದು ಒಂದು ರೌಂಡ್ ಕಂಪ್ಲೀಟ್ ಮಾಡೋಕ್ಕೆ ಬರೋಬ್ಬರಿ 30 ನಿಮಿಷ ತಗೊಳುತ್ತಂತೆ. ಫ್ರೆಂಡ್ಸ್, ಈ ಲಂಡನ್ ಐನ 1998ರಲ್ಲಿ ಶುರು ಮಾಡ್ತಾರೆ. ಇದರ ಅಕ್ಕಪಕ್ಕನೇ ಫೇಮಸ್ ಅಟ್ರಾಕ್ಷನ್ ಆದಂತಹ ಲಂಡನ್ ಕ್ಲಾಕ್ ಟವರ್ ಕೂಡ ಇದೆ. ಫ್ರೆಂಡ್ಸ್, ನಾನಿವಾಗ ಬಂದಿದ್ದೀನಿ ಲಂಡನ್ನ ಫೇಮಸ್ ಕ್ಲಾಕ್ ಟವರ್. ಇದನ್ನು ಬಿಗ್ ಬೆನ್ ಅಂತ ಕೂಡ ಕರೀತಾರೆ. ನೀವಿಲ್ಲಿ ನೋಡ್ತಾ ಇರುವಂಥದ್ದು ಲಂಡನ್ ಪ್ಯಾಲೇಸು. ಇಲ್ಲಿ ಫೇಮಸ್ ಗಾರ್ಡ್ ಎಕ್ಸ್ಚೇಂಜ್ ಅಂತ ಆಗುತ್ತೆ. ಅದನ್ನು ನಿಮಗೆ ನಾಳೆ ನಾನು ತೋರಿಸೋ ಅಂತ ಪ್ರಯತ್ನ ಮಾಡ್ತೀನಿ.
ಫ್ರೆಂಡ್ಸ್, ನಮ್ಮಲ್ಲಿ ಮೆಟ್ರೋ ಯಾವ ರೀತಿ ಇದೆ ಅದೇ ರೀತಿ ಇಲ್ಲಿ ಟ್ಯೂಬ್ ಸಿಸ್ಟಮ್ ಇದೆ. ಜಸ್ಟ್ ನಾವು ನಮ್ಮ ಕಾರ್ ಟ್ಯಾಪ್ ಮಾಡ್ಬಿಟ್ಟು ಒಳಗೆ ಎಂಟ್ರಿ ಆಗ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು, ಇದೊಂದು ಅಂಡರ್ ಗ್ರೌಂಡ್ ಸಿಸ್ಟಮ್ ಆಗಿರುತ್ತೆ. ಸಿಟಿಯ ಪ್ರತಿ ಒಂದು ಮೂಲೆನೂ ಇದು ಕವರ್ ಮಾಡುತ್ತೆ ಫ್ರೆಂಡ್ಸ್. ಇಡೀ ಸಿಟಿನ ಫುಲ್ಲು ಕೊರ್ದಾಕ್ಬಿಟ್ಟವ್ರೆ. ಯಾವ ಕಡೆ ಹೋಗ್ಬೇಕು ಅಂತಂದ್ರೂ ಜಾಸ್ತಿ ಇಲ್ಲಿ ಟ್ರಾಫಿಕ್ ಇದೆ ಅನ್ನೋ ಸಮಸ್ಯೆನೇ ಇಲ್ಲ. ವಿತಿನ್ ಮಿನಿಟ್ಸಲ್ಲಿ ಕರ್ಕೋಗ್ಬಿಡುತ್ತೆ. ಗೈಸ್, ನಾನು ಎಂಟ್ರಿ ಆದೆ ವಿಕ್ಟೋರಿಯಾ ಆಲ್ಬರ್ಟ್ ಮ್ಯೂಸಿಯಂ ಒಳಗೆ. ನೋಡಿ ಯಾವ ರೀತಿ ಇದೆ ಮ್ಯೂಸಿಯಂ ಅಂತ. ಫ್ರೆಂಡ್ಸ್, ನಾನು ಎಂಟರ್ ಆಗ್ತಾ ಇದ್ದೀನಿ ಬುದ್ಧಿಸಮ್ ಸೆಕ್ಷನ್ಗೆ. ಇಲ್ಲಿ ಗೌತಮ ಬುದ್ಧರ ಜೀವನ ಇತಿಹಾಸವನ್ನು ಕೂಡ ಈ ಎಕ್ಸಿಬಿಷನಲ್ಲಿ ಸ್ಟಾರ್ಟಿಂಗಲ್ಲೇ ಹಾಕಿದ್ದಾರೆ. ಗೈಸ್, ನೀವು ನೋಡ್ತಾ ಇರ್ಬೋದು, ಈ ಸ್ಟ್ಯಾಚ್ಯೂನ ನಾರ್ತ್ ಈಸ್ಟ್ ಇಂಡಿಯಾದಿಂದ ತಗೊಬಂದಿರೋದು. ಆದರೆ ಎಕ್ಸಾಕ್ಟ್ ಪ್ಲೇಸ್ನ ಇಲ್ಲಿ ಮೆನ್ಷನ್ ಮಾಡಿಲ್ಲ. ನೋಡಿ ಗೈಸ್, ಗೌತಮ ಬುದ್ಧರ ತಲೆ, ಇದನ್ನು ಅಫ್ಘಾನಿಸ್ತಾನಿಂದ ತಗೊಬಂದಿರೋದು. ಇದು ಬೋಧಿಸತ್ವ ಮೈತ್ರೇಯವರ ಸ್ಟ್ಯಾಚು. ಇದನ್ನು ಎಲ್ಲಿಂದ ತಗೊಬಂದಿದ್ದು ಅಂತ ಗೊತ್ತಾದರೆ ನೀವು ಶಾಕ್ ಆಗಿಬಿಡ್ತೀರಾ. ಇದನ್ನು ತಗೊಬಂದಿದ್ದು ಪಾಕಿಸ್ತಾನಿಂದ. ಇದು ಪೂರ್ಣೇಶ್ವರಿ ಅವರ ಸ್ಟ್ಯಾಚು ಆಗಿರುತ್ತೆ ಫ್ರೆಂಡ್ಸ್. ಇದನ್ನು ಕೂಡ ನಾರ್ತ್ ಈಸ್ಟ್ ಇಂಡಿಯಾಯಿಂದನೇ ತಗೊಬಂದಿದ್ದಾರೆ. ಗೈಸ್, ನೀವು ಇಲ್ಲಿ ನೋಡ್ತಾ ಇರೋದು ಒಂದು ದಿಗಂಬರರ ಸ್ಟ್ಯಾಚು. ಇದನ್ನು ತಗೊಬಂದಿರೋದು ನಮ್ಮ ಕರ್ನಾಟಕದ ಯಲಬುರ್ಗದಿಂದ. ಇದರ ವಿಶೇಷತೆ ಏನಪ್ಪ ಅಂತಂದರೆ ಇಲ್ಲಿ ನಮ್ಮ ಕನ್ನಡ ಲಿಪಿಗಳನ್ನು ಕೂಡ ನೋಡ್ಬೋದು ಫ್ರೆಂಡ್ಸ್. ಇದು ಬಂದ್ಬಿಟ್ಟು ನಮ್ಮ ಇಂಡಿಯನ್ ಸೆಕ್ಷನು. ಕಾರಣಾಂತರಗಳಿಂದ ಇಲ್ಲಿ ರಿನೋವೇಷನ್ ನಡೀತಾ ಇದೆ. ಸದ್ಯಕ್ಕೆ ಎಂಟ್ರಿ ಇಲ್ಲ. ಇಲ್ಲಿ ತನಕ ಬಂದ್ಬಿಟ್ಟು ನನಗೆ ನಮ್ಮ ಇಂಡಿಯನ್ದು ಥಿಂಗ್ಸ್ಗಳನ್ನ ನೋಡದೇ ಇರೋದು ತುಂಬ ಬೇಜಾರಾಗುತ್ತೆ ಫ್ರೆಂಡ್ಸ್. ಇನ್ನೂ 2 ವರ್ಷ 3 ವರ್ಷ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಅವರು ಯಾವಾಗ ಓಪನ್ ಮಾಡ್ತೀರಾ ಅಂತಂದರೆ ನೋಡೋಣ. ಮುಂದೆ ಯಾವಾಗಾದರೂ ಟೈಮ್ ಸಿಕ್ಕಿದ್ರೆ ಇನ್ನೊಂದ್ಸಲ ಈ ಜಾಗನ ವಿಸಿಟ್ ಮಾಡಿ ನಮ್ಮ ಇಂಡಿಯನ್ ಥಿಂಗ್ಸ್ಗಳನ್ನ ಎಕ್ಸ್ಪ್ಲೋರ್ ಮಾಡೋಣ. ಇವತ್ತಿನ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಒತ್ತಿ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.